ಓಂ ಶ್ರೀ ಸಾಯಿರಾಮ್. ಭಾಗವತ ವಾಹಿನಿ ಅಧ್ಯಾಯ 39. ಮೃತದಿಂದ ಅಮೃತಕ್ಕೆ. ಪರೀಕ್ಷಿತ್ ಮಹಾರಾಜ ಪಾಪ ಪುಣ್ಯಗಳ ಫಲವನ್ನು ತಿಳಿದುಕೊಳ್ಳಬೇಕೆನ್ನುವ ಆಕಾಂಕ್ಷೆಯಿಂದ ಕೃಷ್ಣನ ಲೀಲೆಗಳಿಗೆ ಸಂಬಂಧಿಸಿದ ಮತ್ತೊಂದು ಶಾಪ ವಿಮೋಚನೆಯ ಕಥೆಯನ್ನು ಹೇಳಬೇಕು ಎಂದು ಪ್ರಾರ್ಥಿಸಿದ. ಶುಕ ನಕ್ಕು, ಮಹಾರಾಜ, ಗೋಪಾಲ ವಿಮೋಚನೆ ಮಾಡಿದ ಶಾಪಗಳು ಎಷ್ಟೋ ಇವೆ. ಇದುವರೆಗೂ ಹೇಳಿದ ಬಾಲಲೀಲೆಗಳು ಎಲ್ಲವೂ ಆಯಾ ರಾಕ್ಷಸರ ಶಾಪ ವಿಮೋಚನೆಗಳೇ ಅಲ್ಲವೇ ಎಂದ. ಪರೀಕ್ಷಿತ್ ಅದನ್ನು ಗ್ರಹಿಸಿ, ಅವನ ಲೀಲೆಗಳಲ್ಲಿ ಒಮ್ಮೆ ಮರವನ್ನು ಬುಡಮೇಲು ಮಾಡಿದ್ದು ಒಂದು ಮಹಾವಿಚಿತ್ರ ಘಟನೆಯೆಂದು ಕೇಳಿದ್ದೇನೆ. ಅದನ್ನು ಕುರಿತು ವಿವರವಾಗಿ ತಿಳಿಸಿದರೆ ಕೇಳಿ ಆನಂದಿಸುತ್ತೇನೆ ಎಂದು ಪ್ರಾರ್ಥಿಸಿದ. ಏನು ಕೇಳಿದರೂ ಹೇಳಲು ಸಿದ್ಧನಾಗಿದ್ದ ಶುಕ ಆ ಘಟನೆ ಕುರಿತು ಹೇಳಲಾರಂಭಿಸಿದ. ರಾಜ, ಯಶೋದಳ ಮನೆಯಲ್ಲಿ ಬೇಕಾದಷ್ಟು ಜನ ಪರಿಚಾರಕರು ಇದ್ದಾಗ್ಯೂ ಮನೆಯ ಸಂಪ್ರದಾಯವನ್ನು ಅನುಸರಿಸಿ ಮನೆಯ ಯಜಮಾನಿಯೇ ಎಲ್ಲ ವಿಷಯದಲ್ಲಿ ಶ್ರದ್ಧೆ ವಹಿಸುತ್ತಿದ್ದಳು. ಹಾಲು ಕರೆಯುವುದು, ಅದನ್ನು ಭದ್ರ ಮಾಡುವುದು, ಇವುಗಳನ್ನೆಲ್ಲ ಅವಳೇ ಮಾಡುತ್ತಿದ್ದಳು. ಒಂದು ದಿನ ಬ್ರಹ್ಮ ಮುಹೂರ್ತದಲ್ಲೆದ್ದು ಕಾಲಕೃತ್ಯಗಳನ್ನು ತೀರಿಸಿಕೊಂಡು ಸ್ನಾನಾದಿಗಳನ್ನು ಮಾಡಿ ನೆಲುವಿನ ಮೇಲಿಟ್ಟಿದ್ದ ಮಡಕೆಯನ್ನು ತೆಗೆದು ಕೆಳಗಿರಿಸಿ ಯಾವುದೋ ದೇವರ ನಾಮ ಹಾಡಿಕೊಳ್ಳುತ್ತಾ ಯಶೋದೆ ಮೊಸರು ಕಡಿಯುತ್ತಿದ್ದಳು. ಇಷ್ಟರಲ್ಲಿ ಗೋಪಾಲನು ಧುಮುಕುತ್ತಾ ಯಶೋದೆ ಮೊಸರು ಕಡಿಯುತ್ತಿದ್ದ ಸ್ಥಳಕ್ಕೆ ಬಂದು ಅಮ್ಮನ ಸೀರೆಯನ್ನು ಜಗ್ಗತೊಡಗಿದನು. ಯಶೋದೆ ಭಯಪಟ್ಟು ತಿರುಗಿ ನೋಡಲು ಗೋಪಾಲನು ನಿಂತಿದ್ದಾನೆ. ಮೊಸರು ಕಡಿಯುವುದನ್ನು ನಿಲ್ಲಿಸಿ, ಮಗು, ಇನ್ನೂ ಬೆಳಕಾಗಿಲ್ಲ, ಹೋಗು, ಸ್ವಲ್ಪ ಹೊತ್ತು ಮಲಗಿರು ಎನ್ನಲು ಗೋಪಾಲ ತೊದಲು ನುಡಿಯಲ್ಲಿ ಹಸಿವು ಎಂದು ಅಳಲಾರಂಭಿಸಿದ. ಯಶೋದೆಯ ಮನಸ್ಸು ಕರಗಿ ಕಡಗೋಲನ್ನು ಪಕ್ಕದಲ್ಲಿಟ್ಟು ಮೊಸರಿನ ಮಡಕೆಯ ಮೇಲೆ ಮುಚ್ಚಳವಿಟ್ಟು ಅಲ್ಲೇ ಕುಳಿತು ಗೋಪಾಲನನ್ನು ತೊಡೆಯ ಮೇಲೆ ಹಾಕಿಕೊಂಡು ಎದೆ ಹಾಲು ಕುಡಿಸುತ್ತಾ ಕೈಯಿಂದ ಅವನ ತಲೆ ನೇವರಿಸುತ್ತಾ ಇರುವಾಗ ಒಳಗೆ ಹಾಲಿನ ಮಡಕೆಗಳ ಶಬ್ದ ಕೇಳಿಸಿತು. ಬೆಕ್ಕು ಮಡಕೆಗಳನ್ನು ಉರುಳಿಸಿತೋ ಏನೋ ಎಂದು ಮಗುವನ್ನು ತೊಡೆಯಿಂದಿಳಿಸಿ ಕೆಳಗೆ ಕೂರಿಸಿ ಒಳಗೆ ಓಡಿದಳು. ತನ್ನನ್ನು ತೊಡೆಯಿಂದ ಕೆಳಗೆ ಹಾಕಿದಳಲ್ಲ ಎನ್ನುವ ಕೋಪದಿಂದ, ಹೊಟ್ಟೆ ತುಂಬ ಹಾಲು ಕುಡಿಸಲಿಲ್ಲ ಎನ್ನುವ ಅಸಮಾಧಾನದಿಂದ ಎದುರಿಗಿದ್ದ ಮಡಕೆಯನ್ನು ಕೃಷ್ಣ ಕಡಗೋಲಿನಿಂದ ಬಡಿದ. ಮಡಕೆ ಒಡೆದು ಮೊಸರು ನೆಲದ ಮೇಲೆ ಹರಿಯಿತು. ಮೇಲೆ ತೇಲಿದ ಬೆಣ್ಣೆಯನ್ನು ಚೆನ್ನಾಗಿ ತಿಂದು ಕೃಷ್ಣ ಹೊರಕ್ಕೆ ಓಡಿದ. ಯಶೋದೆ ಬಂದು ನೋಡಿದಳು. ಮೊಸರಿನ ಮಡಕೆ ಹೋಳಾಗಿತ್ತು. ಮೊಸರು ನೆಲದ ಮೇಲೆ ಹರಿಯುತ್ತಿತ್ತು. ಬೆಣ್ಣೆ ಸಾಸಿವೆಯಷ್ಟೂ ಇಲ್ಲ. ಕೃಷ್ಣನೂ ಇಲ್ಲ. ಇದೆಲ್ಲ ಕೃಷ್ಣನ ಕೆಲಸವೇ ಎಂದು ಅತ್ತಿತ್ತ ಹುಡುಕಿದಳು. ಗೋಪಾಲ ಎಲ್ಲೂ ಇಲ್ಲ. ಹೊರಗೆ ಬಂದು ಪಕ್ಕದ ಮನೆಯವರನ್ನು ಕೇಳಿದಳು. ಎಲ್ಲರೂ ತಮಗೆ ತಿಳಿಯದೆಂದರು. ತಾವು ಅವನನ್ನು ನೋಡಲಿಲ್ಲವೆಂದರು. ಯಶೋದೆಗೆ ಭಯವಾಯಿತು. ಮಡಕೆ ಒಡೆದದ್ದಕ್ಕೆ ಅಮ್ಮನೆಲ್ಲಿ ಹೊಡೆಯುವಳೋ ಎನ್ನುವ ಭಯದಿಂದ ಮಗು ಈ ಕತ್ತಲೆಯಲ್ಲಿ ಎಲ್ಲಿಗೆ ಹೋಯಿತೋ ಏನೋ ಎಂದು ಅವಳಿಗೆ ಗಾಬರಿಯಾಯಿತು. ಮನೆಯೆಲ್ಲ ಹುಡುಕುತ್ತಾ ಹೋದಳು. ಕೊನೆಗೊಂದು ಮನೆಯಲ್ಲಿ ಒರಳಿನ ಮೇಲೆ ಹತ್ತಿ ನೆಲುವಿನ ಮೇಲಿದ್ದ ಬೆಣ್ಣೆಯ ಮಡಕೆಯನ್ನು ತೆಗೆಯುತ್ತಿದ್ದ ಗೋಪಾಲನನ್ನು ಕಂಡಳು. ಎಲ್ಲೋ ಕಳ್ಳ, ಎಲ್ಲರ ಮನೆಯಲ್ಲೂ ಇದೇ ಕೆಲಸವೇನು ನಿನ್ನದು? ಗೋಪಿಯರು ಎಷ್ಟು ಹೇಳಿದರೂ ನಾನು ಅವರ ಮಾತನ್ನು ನಂಬದೆ ಅವರನ್ನೇ ಅಂದು ಕಳಿಸುತ್ತಿದ್ದೆ. ಇವತ್ತು ನಾನೇ ಕಣ್ಣಾರೆ ನೋಡಿದೆ. ನನ್ನ ಕಣ್ಣುಗಳನ್ನು ನಾನೇ ನಂಬಲಾರೆ. ಇಷ್ಟು ದಿವಸ ನಾನು ಅದೆಷ್ಟು ತಪ್ಪು ಮಾಡಿದೆ. ಇನ್ನು ನಿನ್ನನ್ನು ಹೊರಕ್ಕೆ ಬಿಡಬಾರದು. ಮಕ್ಕಳಲ್ಲವೇ ಎಂದು ಸುಮ್ಮನೆ ಬಿಟ್ಟರೆ ಕೊನೆಗೆ ಪ್ರಮಾದಕರವಾದ ಕರ್ಮಗಳಿಗೆ ಕೈ ಹಾಕುತ್ತಾರೆ. ಇನ್ನು ನಿನ್ನನ್ನು ಚೆನ್ನಾಗಿ ಶಿಕ್ಷಿಸಬೇಕಲ್ಲದೆ ಕ್ಷಮಿಸಬಾರದು. ದೊಡ್ಡವರ ಮನೆಯ ಹುಡುಗ ಹೀಗೆ ಕಳ್ಳನಾದ ಎಂದರೆ ತಂದೆ ತಾಯಿಗಳಿಗೆ ಮಾತ್ರವಲ್ಲದೆ ವಂಶಕ್ಕೆ ಅಪಕೀರ್ತಿ, ನಮ್ಮ ಮನೆತನದ ಘನತೆಗೆ ಕಳಂಕ ಎನ್ನುತ್ತಾ ಅವಳು ಎಂದೂ ಇಲ್ಲದ ಕೋಪದಿಂದ ಕೈಯಲ್ಲಿ ಒಂದು ಹಗ್ಗ ಹಿಡಿದು ಒರಳು ಕಲ್ಲಿನತ್ತ ಧಾವಿಸಿದಳು. ಗೋಪಾಲ ಅವಳ ಕೈಗೆ ಸಿಕ್ಕದೆ ಅಲ್ಲಿ ತೂರಿ ಇಲ್ಲಿ ತೂರಿ ಊರಲ್ಲೆಲ್ಲ ತಾಯಿಯನ್ನು ಓಡಾಡಿಸಿದ. ಯಶೋದೆ ಸ್ಥೂಲ ದೇಹದವಳಾದ್ದರಿಂದ, ಎಂದೂ ಅಷ್ಟೊಂದು ಓಡಾಡಿದವಳಲ್ಲವಾದ್ದರಿಂದ
ತುಂಬ ಆಯಾಸಗೊಂಡು ಬುಸುಗುಟ್ಟುತ್ತಾ ನಿಧಾನವಾಗಿ ನಡೆಯುತ್ತಿದ್ದುದನ್ನು ನೋಡಿ ಹುಡುಗರು, ದೊಡ್ಡವರು, ಹೆಂಗಸರು ಎಲ್ಲರಿಗೂ ನಗು. ಗೋಪಾಲನ ಈ ತುಂಟತನ ನೋಡಿ ಅವರಿಗೆ ಆನಂದ. ಜಗದ್ವ್ಯಾಪಕನಾದ ಗೋಪಾಲನಾದ್ದರಿಂದ ತಾಯಿಗಾಯಾಸವಾಗಿರುವುದನ್ನು ಗಮನಿಸಿ ತಾನಾಗಿ ಅಮ್ಮನ ಕೈಗೆ ಸಿಕ್ಕಿದ. ಯಶೋದೆ ಕುಮಾರನನ್ನು ಹೊಡೆಯಲು ಕೈಬರದೆ ಗಟ್ಟಿಯಾಗಿ "ಮನೆಗೆ ಬಾ, ನಿನ್ನ ಆಟ ನಿಲ್ಲಿಸುತ್ತೇನೆ" ಎನ್ನುತ್ತಾ ಅವನನ್ನು ಮನೆಗೆ ಕರೆದುಕೊಂಡು ಹೋಗಿ ಒಂದು ದೊಡ್ಡ ಹಗ್ಗ ತೆಗೆದುಕೊಂಡು ಒರಳು ಕಲ್ಲಿಗೆ ಕಟ್ಟಿ ಹಾಕಲು ಪ್ರಯತ್ನಿಸಿದಳು. ಹಗ್ಗ ಸಾಲದಾಯಿತು. ಒಳಗೆ ಹೋಗಿ ಮತ್ತೊಂದು ಹಗ್ಗ ತಂದು ನೋಡಿದಳು. ಅದೂ ಸಾಲದಾಯಿತು. ಹೀಗೆ ಹಲವು ಬಾರಿ ಬೇರೆ ಬೇರೆ ಎಷ್ಟು ದೊಡ್ಡ ಹಗ್ಗ ತಂದು ಕಟ್ಟಿದರೂ ಇನ್ನೂ ಸ್ವಲ್ಪ ಸಾಲದಾಗುತ್ತಿದ್ದುದನ್ನು ನೋಡಿ ಇದು ಅವನ ಮಾಯೆ ಎಂದು ತಿಳಿಯದೆ ಭ್ರಾಂತಿಗೆ ವಶಳಾಗಿ ಹಗ್ಗಗಳನ್ನು ಸೇರಿಸಿ ಗಂಟು ಹಾಕಿ ಅಂತೂ ಅವನನ್ನು ಒರಳು ಕಲ್ಲಿಗೆ ಕಟ್ಟಿ ಹಾಕಿ ಒಳಗೆ ಹೋಗಿ ತನ್ನ ಮನೆಗೆಲಸದಲ್ಲಿ ನಿರತಳಾದಳು. ಇಷ್ಟರಲ್ಲಿ ಕೃಷ್ಣ ಒರಳು ಕಲ್ಲನ್ನು ಉರುಳಿಸಿಕೊಂಡು ಹೋಗಿ ಹಿತ್ತಲಲ್ಲಿದ್ದ ಒಂದು ದೊಡ್ಡ ಮರದ ನೆಲಮಟ್ಟದ 2 ಕೊಂಬೆಗಳ ಮಧ್ಯೆ ನುಗ್ಗಿ ಆ ಕೊಂಬೆಗಳ ಮಧ್ಯೆ ಒರಳು ಕಲ್ಲನ್ನು ಸಿಕ್ಕಿಸಿ ಎಳೆದನೋ ಇಲ್ಲವೋ ಆ ಮರ ಸಿಡಿಲಿನಂತೆ ಶಬ್ದದಿಂದ ನೆಲಕ್ಕುರುಳಿತು. ಆ ಶಬ್ದ ಕೇಳಿದ ರೇಪಲ್ಲೆ ವಾಸಿಗಳೆಲ್ಲರೂ ಮಳೆ ಗಾಳಿ ಇಲ್ಲದಿದ್ದರೂ ಯಶೋದೆಯ ಮನೆಯಲ್ಲಿ ಮರ ಬಿದ್ದ ಶಬ್ದ ಕೇಳಿಸಿತೆಂದು ಓಡೋಡಿ ಬಂದರು. ಈ ಶಬ್ದ ಕೇಳಿ ಯಶೋದೆಯೂ ಧಾವಿಸಿ ಬಂದು ನೋಡಿದಳು. ಅವಳ ಎದೆ ಜಲ್ಲೆಂದಿತು. ಆ ಬಿದ್ದ ಮರದ ಕೊಂಬೆಗಳ ಮಧ್ಯೆ ಪುಟ್ಟ ಗೋಪಾಲ ಇರುವುದನ್ನು ನೋಡಿ ಕಿಟಾರನೆ ಕಿರುಚಿಕೊಂಡಳು. ಓಡಿ ಹೋಗಿ ಕಟ್ಟಿದ್ದ ಹಗ್ಗವನ್ನು ಬಿಚ್ಚಿ ಮಗುವನ್ನು ಕೊಂಕುಳಲ್ಲಿ ಎತ್ತಿಕೊಂಡಳು. ತನ್ನ ಗೋಪಾಲನಿಗೆ ಒಂದು ದೊಡ್ಡ ಗಂಡಾಂತರ ತಪ್ಪಿತು ಎಂದುಕೊಂಡು "ಗೋಪಾಲ, ಭಯವಾಯಿತೆ, ಅಯ್ಯೋ ನಾನೆಂಥ ಕೆಟ್ಟ ಕೆಲಸ ಮಾಡಿಬಿಟ್ಟೆ" ಎಂದು ಅಳುತ್ತಿರಲು ಆ ಮರದಿಂದ 2 ದಿವ್ಯ ಪುರುಷರು ಹೊರಬಂದು ಗೋಪಾಲನಿಗೆ ನಮಸ್ಕರಿಸಿ "ಸ್ವಾಮಿ, ನಾವು ನಲಕೂಬರ, ಮಣಿಗ್ರೀವ ಎನ್ನುವ ಹೆಸರಿನ ಕುಬೇರನ ಅವಳಿ ಮಕ್ಕಳು. ನಾರದರ ಶಾಪದಿಂದ ನಾವಿಬ್ಬರೂ ಈ ವೃಕ್ಷರೂಪದಲ್ಲಿದ್ದೆವು. ಇಂದು ನಮ್ಮ ಶಾಪ ವಿಮೋಚನೆಯಾಯಿತು" ಎಂದರು. ವಿಚಿತ್ರ ರೂಪಧಾರಿಗಳನ್ನು ನೋಡಿ ಗೋಕುಲವಾಸಿಗಳು ದಿಗ್ಭ್ರಾಂತರಾಗಿ ಆಶ್ಚರ್ಯಾನಂದ ಹೊಂದಿದರು. ಗೋಪಾಲನ ದೈವತ್ವವನ್ನು ಆ ದಿವ್ಯ ಪುರುಷರ ಮೂಲಕ ತಿಳಿದೂ ಗೋಕುಲವಾಸಿಗಳು ಬೂದಿ ಆವರಿಸಿದ ಕೆಂಡದಂತೆ ಮಾಯೆಗೆ ವಶರಾಗಿ ಮತ್ತೆ ಗೋಪಾಲ ನಮ್ಮ ನಂದ ಯಶೋದೆಯ ಮಗ, ನಮ್ಮ ಗೊಲ್ಲ ಬಾಲಕ, ನಮ್ಮ ಮಿತ್ರ ಎಂದು ಭ್ರಾಂತಿಯಿಂದ ವರ್ತಿಸಲಾರಂಭಿಸಿದರು ಎಂದು ಶುಕ ನುಡಿದದ್ದನ್ನು ಕೇಳಿ ಪರೀಕ್ಷಿತ್ "ಸ್ವಾಮಿ, ಮಾಯೆಗೆ ಅಂಥ ಶಕ್ತಿ ಎಲ್ಲಿಂದ ಬಂತು? ಮಾಧವನನ್ನೇ ಮರೆಸುವಂಥ ಗುಣವನ್ನು ಮಾಯೆಗೆ ಯಾರು ಕೊಟ್ಟರು? ಅದರ ಸ್ವರೂಪವೇನು?" ಎಂದು ಪ್ರಾರ್ಥಿಸಿದ. ಶುಕ ಮಹರ್ಷಿ "ರಾಜ, ಮಾಯೆಗೆ ಒಂದು ರೂಪ ಎನ್ನುವುದಿಲ್ಲ. ಭಗವಂತ ಮಾಯೋಪಾಧಿ, ಮಾಯೆಯನ್ನೇ ಉಪಾಧಿಯಾಗಿ ಧರಿಸಿದವನು. ಅಂದರೆ ಭಗವಂತನನ್ನು ಮರೆ ಮಾಡುವುದೇ ಮಾಯೆ ಎನ್ನುವುದು ಇದರ ಅಂತರಾರ್ಥ. ಅದರ ಗುಣವೇ ಅಂಥದ್ದು. ಅದನ್ನು ಯಾರು ತೆಗೆದೊಗೆಯುವರೋ, ತೊಲಗಿಸುವರೋ, ಕಿತ್ತು ಬಿಸಾಡುವರೋ, ಭೇದಿಸುವರೋ ಅಂಥವರೇ ದೈವವನ್ನು ದರ್ಶಿಸುವರು, ದೈವವನ್ನು ಪಡೆಯುವರು. ಹಾಗಲ್ಲದೆ ಅದಕ್ಕೆ ಅಸ್ತಿತ್ವ ಇದೆಯೆಂದು ಭ್ರಮಿಸುವುದೇ ಮಾಯೆ. ಮರೀಚಿಕೆಯನ್ನು ನೋಡಿ ನೀರೆಂದು ಭ್ರಮಿಸಿದ ಹಾಗೆ ಅಂಥವರು ಕಾಲ್ಪನಿಕವಾದುದನ್ನು ಪ್ರತ್ಯಕ್ಷವೆಂದು ಭ್ರಮಿಸುವರು. ನಿಜಕ್ಕೂ ಕಲ್ಪನೆಯೇ ಇಲ್ಲದಿದ್ದರೆ ಇನ್ನು ಪ್ರತ್ಯಕ್ಷವೆಂದುಕೊಳ್ಳುವ ಭ್ರಾಂತಿಗೆ ಅವಕಾಶವಾದರೂ ಎಲ್ಲಿ ಬರಬೇಕು? ಇಲ್ಲದಿದ್ದರೆ ಯಶೋದೆ ಎಷ್ಟೋ ಸಾರಿ ಗೋಪಾಲನ ದಿವ್ಯ ಶಕ್ತಿಗಳನ್ನು ಕಣ್ಣಾರೆ ಕಂಡು ದಿಗ್ಭ್ರಾಂತಳಾಗಿದ್ದರೂ ತಿರುಗಿ ಅವನೊಬ್ಬ ಬಾಲಕನೆನ್ನುವ ಭಾವನೆಗೆ ಅವಕಾಶ ಮಾಡಿಕೊಂಡರೆ ಅದಕ್ಕೆ ನನ್ನ ಮಗ ಎನ್ನುವ ಕಲ್ಪನೆಯೇ ಮೂಲ ಕಾರಣ. ದೇಹವು ಮಾತೃದೇಹಕ್ಕೆ ಮಗನಾಗಬಹುದೇ ವಿನಾ ದೇಹಿಗೆ ದೇಹಿಯು ಯಾವ ಸಂಬಂಧಿಯೂ ಅಲ್ಲ, ಏಕಸ್ವರೂಪಿಯೇ. ಈ ಸತ್ಯವನ್ನು ವಿಚಾರ ಮಾಡಿ ತಿಳಿದುಕೊಂಡರೆ ವಿಷಯಗಳ ಮೇಲೆ ಭ್ರಾಂತಿ ಏಕಿರುತ್ತೆ?
ವಿಚಾರ ಮಾಡದೆ ವಿಷಯಗಳನ್ನು ತಿಳಿದುಕೊಳ್ಳದಿರುವುದರಿಂದಲೇ ಭ್ರಾಂತಿ ಬೆಳೆದು ಮತ್ತಷ್ಟು ಬೆಳೆದು ಮಾನವನ ಬುದ್ಧಿಯನ್ನು ಕುಂಠಿತಗೊಳಿಸುತ್ತೆ ಎನ್ನಲು ಪರೀಕ್ಷಿತ್ ಮಹಾರಾಜ, ಆಹಾ, ದೈವೋಪಾಧಿ ಎಂಥ ಕೆಲಸ ಮಾಡುತ್ತದೆ! ಉಪಾಧಿಯ ಭ್ರಾಂತಿ ಬಿಟ್ಟು ಉಪಾಸನೆ ಮಾಡೆಂದು ಬೋಧಿಸಿದ ವೇದಾಂತ ತತ್ವಗಳ ಅಂತರಾರ್ಥ ಇದೇ ಅಲ್ಲವೇ? ಉಪಾಧಿ ಭ್ರಾಂತಿ ಎಂದರೆ ಮಾಯಾಮೋಹವೇ. ಉಪಾಧಿ ಅಥವಾ ದೇಹ ಭ್ರಾಂತಿಯುಳ್ಳವರು ಮಾಯಾಮೋಹಿತರು ಎನ್ನುವುದು ವಿದಿತ. ದೇಹವನ್ನೇ ಲಕ್ಷ್ಯದಲ್ಲಿಟ್ಟುಕೊಂಡವರಿಗೆ ದೇಹಿ ಕಾಣುವುದಿಲ್ಲ ಅಲ್ಲವೇ? ಬೂದಿ ಮುಚ್ಚಿಕೊಂಡಿದ್ದರೆ ಬೆಂಕಿ ಕಾಣಿಸದಿರುವಂತೆ, ಕಣ್ಣುಗಳಿಗೆ ಪೊರೆ ಬಂದರೆ ದೃಷ್ಟಿ ಹೋಗುವಂತೆ, ದೇಹ ಭ್ರಾಂತಿ ಎನ್ನುವ ಮಾಯೆ ಆವರಿಸಿದಾಗ ದೇಹಿ ಕಾಣಿಸುವುದಿಲ್ಲವೆನ್ನುವುದರಲ್ಲಿ ಎಷ್ಟು ಮಾತ್ರಕ್ಕೂ ಸಂಶಯವಿಲ್ಲ. ಸ್ವಾಮಿ, ಈ ದಿನ ನಿಜವಾಗಿಯೂ ನನ್ನ ದೃಷ್ಟಿಗಿದ್ದ ಪೊರೆ ಹೋಯಿತು. ತಮ್ಮ ಬೋಧಾಮೃತ ಎನ್ನುವ ಗಾಳಿಯಿಂದ ನನ್ನನ್ನು ಆವರಿಸಿದ್ದ ಬೂದಿ ಹಾರಿತು. ಈ ಪಾಂಚಭೌತಿಕವಾದ ದೇಹದ ಭ್ರಾಂತಿ ನುಚ್ಚು ನೂರಾಯಿತು. ನಾನು ಧನ್ಯ ಧನ್ಯ ಎಂದು ಶುಕನ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸಿದ. ಆಗ ಅಲ್ಲಿ ಸೇರಿದ್ದ ಋಷಿಗಳಲ್ಲಿ ಜನರಲ್ಲಿ ಗುಸು ಪ್ರಾರಂಭವಾಯಿತು. ಕಾಲ ಸಮೀಪಿಸಿದಾಗ ಕಾಯವನ್ನು ಎಷ್ಟಾದರೂ ಬಿಡಲೇಬೇಕಲ್ಲವೇ? ಪ್ರಾಣವಾಯು ಕಾಯವನ್ನು ಬಿಡುವುದೇ ವಿನಾ ಮನಸ್ಸು ಬಿಡುವುದಿಲ್ಲ. ಆದ್ದರಿಂದಲೇ ಅಂತ್ಯಕಾಲದಲ್ಲಿ ಮನೋಭಾವ ಮಾಯಾಮಯವಾಗುವುದರಿಂದಲೇ ಮರುಜನ್ಮ ಪಡೆಯುತ್ತಿರುವರು ಸಾಮಾನ್ಯ ಮಾನವರು. ಈ ದಿನ ನಮ್ಮ ಮಹಾರಾಜ ಮನಸ್ಸನ್ನು ಕಾಯದಿಂದ ಬೇರ್ಪಡಿಸಿದ. ಇನ್ನು ಪ್ರಾಣವಿದ್ದರೂ ಪ್ರಯೋಜನವಿಲ್ಲ. ಮನಸ್ಸನ್ನು ಸದಾ ಮಾಧವನಲ್ಲಿ ಲೀನಗೊಳಿಸಿದ್ದರೆ ಮಾನವತ್ವದ ಗುರುತೇ ಸಿಕ್ಕುವುದಿಲ್ಲ. ಈ ದಿನ ಶುಕ ಮಹರ್ಷಿ ಹೇಳಿದ ಸುಬೋಧೆ ಒಬ್ಬ ಪರೀಕ್ಷಿತನಿಗೆ ಮಾತ್ರವೇ ಅಲ್ಲ, ದೇಹಭ್ರಾಂತಿಯುಳ್ಳ ಪ್ರತಿ ಮಾನವರಿಗೂ ಅನ್ವಯಿಸುವುದು. ದೇಹಭ್ರಾಂತಿಯು ಬಂಧ ಕಾರಣ, ಆತ್ಮಭ್ರಾಂತಿಯೇ ಮೋಕ್ಷ ಕಾರಣ ಎಂದು ವೇದಶಾಸ್ತ್ರಗಳು ಹೇಳುವಂತೆ ಮನಸ್ಸೇ ಈ ಎರಡಕ್ಕೂ ಮೂಲ ಕಾರಣವೆಂದು ಸ್ಪಷ್ಟವಾಗುವುದು. ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಹೋ ಎನ್ನುವ ಶ್ರುತಿವಾಕ್ಯ ಸತ್ಯ ಎಂದು ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡು ಸ್ವಲ್ಪ ಹೊತ್ತು ದೇವರ ಧ್ಯಾನ ಮಾಡಿದರು. ಸೂರ್ಯಾಸ್ತ ಸಮಯವಾದುದರಿಂದ ಕೆಲವರು ದಂಡ ಕಮಂಡಲಗಳನ್ನು ಹಿಡಿದು ಸಂಧ್ಯಾವಂದನೆಗಾಗಿ ಗಂಗಾ ತೀರಕ್ಕೆ ಹೋದರು. ಜೈ ಸಾಯಿರಾಮ್.